ಎಲ್ಲದಕ್ಕಿಂತ ಆಯ್ತಾಗೆ ಬರ ಲಿರಿಕ್, ಈ ಶಿವ ಶಿವ ಲಿರಿಕ್ ಏನು ಬರ್ದಿಯಾನೆ. ಸೊ ಮಂಜು, ಬಿ ಎಸ್ ಮಂಜು ಅಂತ, ಏನೊಂಥರ ನನ್ನ ಮಗ ಇದ್ದಂಗೆ. ಓಕೆ, ಸೊ ಫಸ್ಟ್ ಟೈಮು ಏಕಲವ್ಯ ಬರ್ದ, ಈಗ ಸೆಕೆಂಡ್ ಸಾಂಗ್ ಇದು ಬರ್ದಿಯಾನೆ ಕನ್ನಡ. ಸೊ ಬೇರೆಯವರೆಲ್ಲ ಬೇರೆ ಬೇರೆ ಎಲ್ಲ ಲ್ಯಾಂಗ್ವೇಜವರು ಬರ್ದಿದ್ದಾರೆ. ಸೊ ಚಂದ್ರಬೋಸ್ ಬರ್ದಿದ್ದಾರೆ, ಮದನ್ ಕರ್ಕಿ ಬರ್ದಿದ್ದಾರೆ, ಬಟ್ ಇಲ್ಲಿ ಕನ್ನಡ ಇವನು ಬರ್ದಿದ್ದಾನೆ. ಥ್ಯಾಂಕ್ಸ್, ಅದ್ಭುತವಾಗಿ ಸಾಹಿತ್ಯ ಬರ್ದಿದ್ದಾನೆ ನಿಜವಾಗ್ಲೂ. ಸೊ ಥ್ಯಾಂಕ್ ಯು ಸೋ ಮಚ್ ಕಣ್ಲ ಮಗ. ಓಕೆ, ಇಲ್ಲೇ ಇರು, ನೀನೊಂದೆರಡು ಮಾತಾಡು, ಇರು, ನಿಂತ್ಕೋ, ಬಾ, ಪರವಾಗಿಲ್ಲ ನಿಂತ್ಕೋ, ಚೇರ್ ಇಲ್ಲ ಅಂದ್ರೆ ಪರವಾಗಿಲ್ಲ, ನಿಂತ್ಕೋ ಬಾ. ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಬಾ. ಸರ್ ಹಾಗೆ ಇನ್ನೊಂದು ಪ್ರೇಮ್ ಸರ್, ನಿಮ್ಮ ಈ ಇಷ್ಟು ಬೃಹತ್ ಆದಂಥ ಸಿನಿಮಾದಲ್ಲಿ ಬೃಹತ್ ತಾರಾಗಣ ಇದೆ. ಸಂಜಯ್ ದತ್ ಅವರಿದ್ದಾರೆ, ಶಿಲ್ಪಾ ಶೆಟ್ಟಿ ಅವರಿದ್ದಾರೆ. ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಯಾಕಂದ್ರೆ ನೀವು ಪ್ಯಾಕಪ್ ಹೇಳ್ತಿರ್ಲಿಲ್ಲ ಅಂತ ನಾನು ಕೆಲವು ಶಾರ್ಟ್ಸ್ ಅಲ್ಲಿ ನೋಡಿದ್ದೆ. ಶಿಲ್ಪಾ ಶೆಟ್ಟಿ ಅವ್ರು ಕೇಳ್ತಿದ್ರು, ದಯವಿಟ್ಟು ಪ್ಯಾಕಪ್ ಮಾಡಿ ಸರ್ ಅಂತ. ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ರ ಸಿನಿಮಾದ ಬಗ್ಗೆ. ಅವರ ಜೊತೆಗೆ ನಿಮ್ಮ ಪಯಣ ಹೇಗಿತ್ತು ಅಂತ? ಚೆನ್ನಾಗಿತ್ತು. ಇನ್ನ ಬೇಜಾನಿದೆ ಮಗ, ಹಂಚ್ಕೊಳ್ಳೋಣ. ಶುರು ಮಾಡಿದೀನಿ ಈಗ. ಎಲ್ಲರಿಗೂ ಗೊತ್ತು, ನಮ್ಮ ಪತ್ರಿಕದ ಮಿತ್ರರಿಗೆ, ನಮ್ಮ ಎಂಟೈರ್ ಟೀಮ್ಗೆ, ನನ್ನ ಮೀಡಿಯಾಗೆ ಎಲ್ಲರಿಗೂ ಗೊತ್ತು. ಇನ್ನು ಶುರು ಎಲ್ಲರ ಜೊತೆಲಿ ದಿನ ಬತ್ತಾಡ್ತಾರೆ. ಅವಾಗ ತಲೆ ತಿಂತಾ ಇರ್ತೀನಿ, ಅವಾಗ ಕರೀತಾ ಇರ್ತೀನಿ, ಅವಾಗ ಹೇಳ್ತಾ ಇರ್ತೀನಿ, ನಾವು ಬಂದರು ಹೋಗೋಣ, ಸಿಕ್ಕೋಣ, ಮಾತಾಡೋಣ ಅಂತ ಸಿಗ್ತಾ ಇರ್ತೀನಿ, ಹಂಚ್ಕೋತೀನಿ ಎಲ್ಲ ಪ್ರತಿಯೊಂದು ಸ್ಟೇಜು. ಇದು ಫಸ್ಟ್ ಸಾಂಗ್ ಶಿವ ಶಿವ. ಸೊ ಇದ್ರ ಬಗ್ಗೆ ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಕಮಿಂಗ್, ನೆಕ್ಸ್ಟ್ ಖಂಡಿತವಾಗ್ಲು ಎಲ್ಲ ಕೂತ್ಕೊಂಡು ಮಾತಾಡೋಣ ಖಂಡಿತವಾಗ್ಲು. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಮಗ. ಹಲೋ, ಯು ಆ್ಯಂಡ್ ಐ ಸಿನಿಮಾದ ಸೆಲೆಬ್ರಿಟಿ ಶೋನಲ್ಲೂ ಕೂಡ ಸುದೀಪ್ ಸರ್ ಬಂದರು, ಯಶ್ ಅವ್ರು ಬಂದರು, ನೀವು ಹೋದ್ರಿ. ಒಂದು ಒಳ್ಳೆ ಬೆಳವಣಿಗೆ ಇಂಡಸ್ಟ್ರಿ ವಿಚಾರವಾಗಿ ಸರ್. ಹೌದು, ಯಾಕಂದರೆ 2024 ಕೊನೆಯಲ್ಲಿ ಈ ರೀತಿಯಾದಂಥ, ಯಾಕಂದರೆ ಇಂಡಸ್ಟ್ರಿಯಲ್ಲಿ ಯಾರೂ ಬರ್ತಾ ಇಲ್ಲ, ನಮ್ಮ ಕನ್ನಡ ಸಿನಿಮಾಗಳು ಹೋಗ್ತಾ ಇಲ್ಲ, ಯಾವ ನಟರು ಕೂಡ ಸಪೋರ್ಟಿಗೆ ಬರ್ತಾ ಇಲ್ಲ ಅನ್ನುವಂಥದ್ರ ಮಧ್ಯೆ ಈ ರೀತಿಯ ಬೆಳವಣಿಗೆ ಆಗಿದೆ. ಇಲ್ಲ, ತುಂಬ ಖುಷಿ ಆಗುತ್ತೆ. ನಾನು ಅದಕ್ಕೆ ಫಸ್ಟೇ ಹೇಳಿದೆ ನಾನು. ಸೊ ಎಲ್ಲರೂ ಬಂದು ಒಟ್ಟಿಗೆ ಸಿನಿಮಾ ನೋಡ್ತಾರೆ, ಎಲ್ಲ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾಗಳು ಸಪೋರ್ಟ್ ಮಾಡ್ತಾರೆ. ಆಮೇಲೆ ಕನ್ನಡ ಸಿನಿಮಾ ಹೋಗ್ತಾ ಇಲ್ಲ ಅಂತ ಯಾರೂ ಹೇಳಂಗಿಲ್ಲ. ಯಾಕಂದರೆ ಎಲ್ಲ ಜನ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಥರ ಸಿನಿಮಾಗಳು ಬರ್ತಿವೆ, ಎಲ್ಲ ಸಿನಿಮಾಗಳು ನೋಡ್ತಿದ್ದಾರೆ. ಬಟ್ ಯಥೇಚ್ಛವಾಗಿ ಕನ್ನಡ ಸಿನಿಮಾಗಳನ್ನ ನಮ್ಮ ಜನ ಸಪೋರ್ಟ್ ಮಾಡ್ತಿದ್ದಾರೆ ಖಂಡಿತವಾಗ್ಲೂ. ಎಲ್ಲ ಮೂಲೆಯಿಂದನೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನೀವು ಎಲ್ಲೇ ಹೋಗಿ US ಹೋದ್ರೆ ಕನ್ನಡ ಸಿನಿಮಾ ಅಂದ ತಕ್ಷಣ ಆಗಿದ ತಕ್ಷಣ ನೋಡ್ತಾರೆ. ಬಟ್ ಇವಾಗ ಏನಾಗಿದೆ, ಒಂದಾಗಿದೆ. ಯಾವಾಗ ಅಪ್ಪಾಜಿ ಹೇಳ್ತಿದ್ರು ನಾವೆಲ್ಲ ಒಂದೇ ಕುಟುಂಬ, ನಾವೆಲ್ಲ ಒಬ್ಬರನ್ನೇ, ನಮ್ಮ ಕಾಲ ಎಳ್ಕೋಬಾರ್ದು ಅಂತ. ಸೊ ಅದು ಈಗ ಚಾಲ್ತಿಲಿದೆ. ಇಷ್ಟು ದಿವಸ ಇತ್ತೋ ಇರಲಿಲ್ವೋ ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ. ಇವಾಗ ಚಾಲ್ತಿಲ್ಲ. ಯಾಕಂದರೆ ಎಲ್ಲರೂ ಸೇರ್ತಿದ್ದಾರೆ, ಎಲ್ಲರೂ ಒಂದು ಕುಟುಂಬದ ಥರ ಸೇರ್ತಿದ್ದಾರೆ. ಅವ್ರ ಪಿಕ್ಚರ್ಗೆ ಇವ್ರು ಸಪೋರ್ಟ್ ಮಾಡ್ತಾರೆ, ಇವ್ರ ಪಿಕ್ಚರ್ಗೆ ಅವ್ರು ಸಪೋರ್ಟ್ ಮಾಡ್ತಾರೆ. ಒಂಥರ ಅಣ್ಣ ತಮ್ಮದಿರ್ತಾರೆ ಇದ್ದೀವಿ ಈಗ ಎಲ್ಲರೂ. ಅದಿದ್ರೆ ಒಳ್ಳೆ ಬೆಳವಣಿಗೆ ಅಂತ ನನ್ನದು. ಹಂಗೆ ಇರಬೇಕು, ಹಂಗೆ ಇರೋಣ ಕೂಡ. ಓಕೆ, ಥ್ಯಾಂಕ್ ಯು. ಫಸ್ಟ್ ಎಲ್ಲ ಮಾತಾಡಲಿ, ಆಮೇಲೆ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.